ಇವಾಗ ಬದುಕಿರ್ಬೇಕಾ ಏನ್ ಮಾಡ್ಕೊಬೇಕು ಅಂತಾನೆ ಗೊತ್ತಿಲ್ಲ ಅಂತ ಪರಿಸ್ಥಿತಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನನ್ನ ಗಾಡಿ ಮುಟ್ಟಿ ಮನೆ ಊಟಕ್ಕೆ ಸಾಕಾಗಲ್ಲ. ಇವತ್ತು ನನಗೆ 4.25 ಲಕ್ಷ ಸಾಲ ಮಾಡ್ಕೊಂಡಿದ್ದೆ ಈ ಕೊರೋನಾಯಿಂದ. ಇವಾಗ ನಮ್ಗೆ ಆಟೋದವ್ರಿಗೆ ತುಂಬಾ ತೊಂದರೆ ಅಂದ್ರೆ ಈ ರ್ಯಾಪಿಡ್, ಊಬರ್, 2 ವೀಲರ್ ಬಿಟ್ಟಿದ್ದು. ಮೇಡಮ್ ಇವಾಗ ಏನಕ್ಕೂ ಸಂಸಾರಕ್ಕೆ ಸಾಕಾಗ್ತಾಯಿಲ್ಲ ಮೇಡಮ್. ನಾವು 800 ರೂಪಾಯಿದೊಳಗೆ ತಗೊಂಡೋಗಿ ಈ ಊಟ ಗ್ಯಾಸು ಎಲ್ಲ ಮಿಕ್ಕಿದ್ರು 500 ರೂಪಾಯಲ್ಲಿ 5 ಜನ ಇದ್ದೀರಿ, ತಿಂಗ್ಳಿಗೊಂದು 30,000 ದುಡಿತೀರಂದ್ರೆ ಅದ್ರಲ್ಲಿ ಆದಷ್ಟು ಒಂದು ಉಳಿಸ್ಕೊಂಡು ಮುಂದಕ್ಕೆ ಸ್ವಲ್ಪ ಸೇವಿಂಗ್ ಮಾಡಿ ಇಟ್ಕೊಂಡಿದ್ರೆ ಅವಾಗ ನಮ್ಮ ಲೈಫಲ್ಲಿ ಆವಾಗ ಕಷ್ಟ ಕಾಲದಲ್ಲಿ ನಮ್ಗೆ ಸ್ವಲ್ಪ ದುಡ್ಡು ಕೈ ಹಿಡಿಯುತ್ತೆ. ಇತ್ತೀಚೆಗೆ ಮಹಿಳೆಯರು ತುಂಬಾ ಜನ ಆಟೋ ಬರ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಆಟೋ ನಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ದಯವಿಟ್ಟು ಆದಷ್ಟು ದುಡ್ಡನ್ನ ಸೇವ್ ಮಾಡಿ. ಯಾಕಂದ್ರೆ ಇವತ್ತಿರೋ ಕೆಲಸ ನಾಳೆ ಇರಲ್ಲ, ಇವತ್ತು ಮಾಡ್ತಾ ಇರೋ ದುಡಿಮೆ ನಾಳೆ ಇರಲ್ಲ. ಹೆಂಗೆ ಅಂತ ಹೇಳಕ್ಕಾಗಲ್ಲ. ಆದಷ್ಟು ದುಡ್ಡು ಸೇವ್ ಮಾಡಿ ಇಟ್ಕೊಂಡಿರಿ, ಸಂಸಾರ ನಡೆಸಿರಿ ಅನ್ನೋದಕ್ಕೋಸ್ಕರ ಧೈರ್ಯ ಇರೋ ತರ ದುಡ್ಡು ಸೇವ್ ಮಾಡಿ ಇಟ್ಕೊಳ್ಳಿ. ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಮಾತ್ರ ಎಷ್ಟಾಗುತ್ತೋ ಅಷ್ಟನ್ನ ಸೇವಿಂಗ್ಸ್ ಮಾಡಿ. ಇಲ್ಲ ಪೋಸ್ಟ್ ಆಫೀಸ್ ಸ್ಕೀಮ್ ಇದೆ ಅದನ್ನ ಮಾಡ್ಕೊಳ್ಳಿ, ಇಲ್ಲ ಬ್ಯಾಂಕ್ ಅಲ್ಲೇ ದುಡ್ಡನ್ನ ಸೇವ್ ಮಾಡಿ.